ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಈಗ ಅಧಿಕಾರ ಹಂಚಿಕೆಯ ಮಾತು ಪೀಕ್ ಅಲ್ಲ ಇದೆ, ಸೆಂಟ್ರಲ್ ಇದೆ, ಒಂದ್ ಕಡೆ ಸಿಎಂ ಬದಲಾವಣೆ ಚರ್ಚೆ ಆಗ್ತಾ ಇದೆ. ನೋಡಿ, ಅಧಿಕಾರದ್ದು ಹಂಚಿಕೆ ಮತ್ತೆ ಬೇರೆ ಬೇರೆ ವಿಚಾರದ್ದು ಸರ್ಕಾರದ್ದೆಲ್ಲ ನೀವು ಮಾಧ್ಯಮದಲ್ಲಿ ನೀವು ಸೃಷ್ಟಿ ಮಾಡಿರೋದು ಒಂದು ಬಿಟ್ರೆ, ಬೇರೆಯವರು ಯಾರೋ ಒಂದು ಬೇರೆ ರೀತಿ ಹೇಳಿದಾಗ ನೀವು ತಿರುಚಿ ಹೇಳ್ತಕ್ಕಂಥದ್ದು ಮಾಧ್ಯಮದಲ್ಲಿ ನಾವು ನೋಡ್ತೀವಿ. ಆದ್ರೆ ನಮಗಿರ್ತಕ್ಕಂಥ ಡೈರೆಕ್ಷನ್ ಏನು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಯಾವುದೇ ಸಾರ್ವಜನಿಕರಾಗಿ ನೀವು ಚರ್ಚೆ ಮಾಡಬೇಡಿ. ನಾ ಹೇಳಿದ್ನಲ್ಲ, ಬಾಯಿ ಮುಚ್ಕೊಂಡಿರ್ರಿ, ಅದನ್ನೆಲ್ಲ ಹೇಳಿದ್ದಾರೆ. ಸೊ ಈಗ ಇವತ್ತು ನೋಡಿದೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷರು ಡೆಲ್ಲಿಗೆಲ್ಲ ಬರಬೇಡಿ ಅಂತ. ಐ ಥಿಂಕ್ ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಅದನ್ನ ನಡೆಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಧರ್ಮ ಆಗ್ತದೆ. ವರಿಷ್ಠರು ಎಲ್ಲ ಅದ್ರ ಬಗ್ಗೆ ತೀರ್ಮಾನಗಳನ್ನ ಮಾಡ್ತಾರೆ. ಸೊ ನೀವು ಎಷ್ಟೇ ಕೇಳಿದ್ರು ಇದ್ರ ಬಗ್ಗೆ ನಾನು ಹೆಚ್ಚು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ನಿಮಗೆ ಚರ್ಚೆ ಮಾಡೋದಕ್ಕೆ ಬೇರೆ ಸಬ್ಜೆಕ್ಟ್ ನಾನೇ ಕೊಡ್ತೀನಿ, ಅದನ್ನ ಚರ್ಚೆ ಮಾಡೋಣ. ಯಾಕೆಂದ್ರೆ ಏನಾಗ್ತದೆ, ನೀವೆಲ್ಲ ಮಾಧ್ಯಮದವರು ಈ ಮೋದಿ ಸರ್ಕಾರ ನಡೀತಾ ಇರೋದೇ ನಿಮ್ಮ ರಾಜ್ಯದಿಂದ, ನಮ್ಮ ರಾಜ್ಯದಿಂದ, ಇಲ್ಲ ಪಕ್ಕದ ರಾಜ್ಯದಿಂದ ಟ್ಯಾಕ್ಸ್ ಹಣನ, ಅದ್ರ ಬಗ್ಗೆ ನೀವು ಚರ್ಚೆ ಮಾಡಲ್ಲಪ್ಪ. ಆ ಬಿಜೆಪಿಯಲ್ಲಿ ನ್ಯಾಷನಲ್ ಅಧ್ಯಕ್ಷನೇ ಬದಲಾವಣೆ ಮಾಡಿಲ್ಲ. ಇಲ್ಲಿರೋರ ಬಗ್ಗೆ ಕ್ವಶನ್ ನ ಬಿಜೆಪಿಯವರು ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಅದನ್ನ ಚರ್ಚೆ ಮಾಡಲ್ಲ. ನೀವು ಇಲ್ಲಿದ್ ಯಾಕೆ ತಲೆ ಕೆಡ್ಸ್ಕೊತೀರಾ ನೀವು? ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ ಬಿಡಿ. ಬಿಜೆಪಿಯವರಿಗೂ ಹೈಕಮಾಂಡ್ ಅಲ್ಲ. ಈಗ ನೀವು ನವೆಂಬರ್ ಅಂದ್ರೆ ಎಷ್ಟೊಂದು ನವೆಂಬರ್ಗಳು ಬರ್ತವೆ, ಅದು ನಿಮಗೆ ಹಾಕೋದು ಅಲ್ಲ, ನಿಮಗೆ ಹಾಕೋದು ಹೈಕಮಾಂಡ್ ಅವ್ರು ಮಾಡ್ತಾರೆ ಬಿಡಿ. ಅದನ್ನ ನಾವು ಗ್ಯಾರಂಟಿಗಳು ಕೊಟ್ಟಿದೀವಿ, ಅದ್ರ ಬಗ್ಗೆ ಹಾಕಿ, ಮಾತು ಕೊಟ್ಟಿದೀವಿ, ಅದ್ರ ಬಗ್ಗೆ ಹಾಕಿ. ಮೊನ್ನೆ 500 ಇರೋ ಕೆಪಿಎಸ್ ಶಾಲೆನ 800, ಈಗ ಇನ್ನೊಂದು 100 ಮೈನಾರಿಟಿಯಿಂದಾನು 900, ಅದನ್ನ ಹಾಕಿ ಒಳ್ಳೆ ಕೆಲಸ ಹಾಕಿ ಜನರಿಗೆ ಒಳ್ಳೆ ಮಾಧ್ಯಮದಲ್ಲಿ. ಈ ಗೊಂದಲ ಮಾಡಿ ಕುತ್ಕೊಂಡ್ಬಿಟ್ರೆ ಮಾಧ್ಯಮದಲ್ಲಿ ಪಾಪ ಜನರಿಗೆ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಈ ಗೊಂದಲದಲ್ಲೇ ಇದೆ ಅಂತ ಹೇಳಿ ಭಾವನೆ ಬರ್ತದೆ. ಒಳ್ಳೆ ಕೆಲಸ ನಡೀತಾ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ನಮ್ಮ ಇಲಾಖೆಗಳಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಇನ್ನು ಉಳಿದಿದ್ದೆಲ್ಲ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಇರ್ತಾರೆ. ಈಗ ನಾನು ಹೇಳಿದ್ನಲ್ಲ, ನೀವು ಏನೇ ಮಾಡಿದ್ರೇನೋ ನನ್ನ ಬಾಯಿಂದ ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರೇನೋ ನಿಮಗೆ ಸಿಗಲ್ಲ ಉತ್ತರ ನಮ್ಮೆಲ್ಲದೂ ಕೊಡೋದು ನಮ್ಮ ಪಕ್ಷದಲ್ಲಿ ಕರ್ನಾಟಕ ರಾಜ್ಯದ್ದು ಹೈಕಮಾಂಡ್ ಅವರು. ನಾನು ಅವರಿಗೆ ಬಹಳ ಅತಿಯಾಗಿರ್ತಕ್ಕಂಥ ಗೌರವವನ್ನ ಕೊಟ್ಟು ನನಗೆ ಅಭ್ಯಾಸ, ನಾನು ಅದೇ ರೀತಿಯಲ್ಲಿ ಇರ್ತೀನಿ. ನಾನು ಯಾವತ್ತೂ ಕೂಡ ಹೈಕಮಾಂಡ್ ಅವ್ರು ಕೊಡ್ತಾರೆ, ಕೆಲಸ ಮಾಡಬೇಕು. ಬೇರೆ ಬೇರೆ ಜವಾಬ್ದಾರಿ ಆ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಯಾವಾಗ ಏನೇನು ಕೆಲಸ ಕೊಡಬೇಕು, ಅಷ್ಟು ಮಾತ್ರನೇ ಹೊರತು ಸಾರ್ವಜನಿಕರಾಗಿ ಮಾತಾಡ್ತಕ್ಕಂಥದ್ದು ಸಭ್ಯತೆ ಇಟ್ಕೊಳ್ಬಾರ್ದು. ಯಾವಾಗಲೂ ಕೂಡ ನೀವೇನೇ ಕೇಳಿದ್ರು ಅದ್ರ ಬಗ್ಗೆ ಉತ್ತರ ನನ್ನ ಕಡೆಯಿಂದ ಕೇಳಲ್ಲ. ಆಮೇಲೆ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋನಲ್ಲ. ಕೊಟ್ಟಿರೋ ಕೆಲಸನ ನಿಭಾಯಿಸ್ತಕ್ಕಂಥದ್ದು ಜವಾಬ್ದಾರಿ ನಮ್ದು. ತಾವೇನಾದ್ರೂ ದೆಹಲಿಗೆ ಹೋಗ್ತೀರಾ ಸರ್? ಅಲ್ಲ, ಈಗ ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಡೈಲಿಗೆ ಯಾಕೆ ಹೋಗ್ಬೇಕು? ಡೆಲ್ಲಿಗೆ ಬೇಕಾದ ಸ್ಥಿತಿ ಹೋಗಿ ಬರ್ತೀವಿ. ನೀವು ಹೋದಾಗೆಲ್ಲ ಏನ್ ಮಾಡ್ತೀರಿ, ಇದಕ್ಕೆ ಹೋಗ್ಯಾರ ಅಂತ ಈ ಸಂದರ್ಭ ಕ್ರಿಯೇಟ್ ಮಾಡಿದವರು ಮೀಡಿಯಾದವರು ನೀವೇ. ಅದನ್ನ ನೀವೇ ಪ್ರಶ್ನೆ ಕೇಳ್ತೀರಿ. ಎಲ್ಲದೂ ಅಷ್ಟೇ. ಇಲ್ಲ ಏನಾಗ್ತದೆ, ಹೇಳಿಲ್ಲ ಸರ್ ಬರಬೇಡಿ ಅಂತ, ನಿಮ್ಗೆ ಸರ್ ಹೇಳಿರೋದು ಯಾವ ಲೀಡರ್ ಬರಬೇಡಿ ಅಂತ. ಬಿಕಾಸ್ ಮಾಧ್ಯಮದಲ್ಲಿ ಅವರು ನೋಡಿ ಹೆದರು ಹೋಗಿದ್ದಾರೆ, ಏನಪ್ಪ ಎಲ್ಲರೂ ಬರ್ತಾರ ಅಂತ. ಅವ್ರು ಹೇಳ್ತಾನೆ ಇರ್ಲಿಲ್ಲ. ಇಲ್ಲ, ಲೀಡರ್ ಹೋದ ತಕ್ಷಣ ನೋಡಿ, ಡೆಲ್ಲಿಗೆ ನಾನು ಎಜುಕೇಶನ್ ಮಿನಿಸ್ಟರ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ತದೆ, ಹೋಗ್ತೀವಿ ಕೆಲಸ ಕಾರ್ಯಗಳಿಗೆ. ಹೋಗಿದ್ದಲ್ಲ ಬರೀ ಇದಕ್ಕೆ ಅಂತ ಹೇಳಿ ವಿಶ್ಲೇಷಣೆ ಮಾಡೋದಿದೆಯಲ್ಲ, ಅದು ಒಳ್ಳೇದಲ್ಲ. ಅದು ನಾನು ಯೂಶಲಿ ಅದನ್ನ ಇದು ಮಾಡಕ್ಕೋಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ಜನರಿಗೆ ಗೊಂದಲ ಬೇಡ, ಸರ್ಕಾರ ಆರಾಮಾಗಿ ಚೆನ್ನಾಗಿ ನಡೀತದೆ. ಬದಲಾವಣೆಗಳನ್ನ ಏನಾರು ಮಾಡ್ತಕ್ಕಂಥ ಸಂದರ್ಭ ಬಂದ್ರೆ ಅದು ವರಿಷ್ಠರು ಮಾಡ್ತಾರೆ ಹೊರತು ಅದ್ರ ಬಗ್ಗೆ ನಾನು ಚಿಂತನೆ ಮಾಡಕ್ ಹೋಗೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗೋದಿಲ್ಲ. ಬ್ರೇಕ್ ಹಾಕಿರೋ ವಿಚಾರ ಅಂದ್ರೆ ಖಾಸಗಿ ಶಾಲೆ ಅಥವಾ ಬೇರೆ ಶಾಲೆ ಅಥವಾ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಅವ್ರಿಗೆ ಅನುಮತಿ ಇಲ್ಲದೆ ಕಾರ್ಯಕ್ರಮ ಮಾಡಬಾರದು ಅನ್ನೋ ಚರ್ಚೆಗಳಾಗ್ತಾ ಇದೆ. ಒಂದಿಷ್ಟು ಗೊಂದಲಗಳು ಕೂಡ ಆಗ್ತಾ ಇದೆ, ಜಟಾಪಟಿಗಳು ಕೂಡ ಆಗ್ತದೆ. ಇದ್ರ ಬಗ್ಗೆ ನೀವು ಏನು ಅಭಿಪ್ರಾಯ? ನಾನು ನೋಡಿ, ಏನಾಗ್ತದೆ, ಯಾವುದೇ ಶಾಲೆಗಳಲ್ಲಿ, ಶಾಲೆ ಅಂತ ಹೇಳಿದಾಗ ಮಕ್ಕಳು ಇರ್ತಾರೆ, ಪವಿತ್ರವಾಗಿರ್ತಕ್ಕಂಥ ಜಾಗ. ಅದನ್ನ ಯೂಸ್ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಕೆಲಸಕ್ಕೆ ಆಗ ಹೋಗಿರ್ತವೆ. ನಾನು ಹೇಳ್ತೀನಿ, ನಮ್ಮ ಇಲಾಖೆಯಲ್ಲಿ ಆಗೋಗಿದೆ, ನನ್ಗೆ ಗೊತ್ತಿದೆ. ಯಾವಾಗ ಇದು ಚರ್ಚೆಗೆ ಬರ್ತದೆ, ಆ ಸಮಯ ಮತ್ತೆ ಆ ಜಾಗವನ್ನ, ಮಕ್ಕಳು ಪವಿತ್ರವಾಗಿರ್ತಕ್ಕಂಥ ಜಾಗನ ಮಿಸ್ಯೂಸ್ ಮಾಡಿದಾಗ ಇದು ಅಲ್ಲ, ಅದಾದ್ಮೇಲೆ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅದನ್ನ ಈ ತರ ಆಗ್ಬಿಟ್ರೆ ಅದೊಂದು ರೋಗ. ಇದು ಬೇರೆ ಬೇರೆ ರೀತಿಯಲ್ಲಿ ದಿಕ್ಕಲ್ಲಿ ಹೊಟ್ಟೋಗ್ಬಿಡುತ್ತೆ. ಅದು ನಾವು ಐ ಡೋಂಟ್ ಥಿಂಕ್ ಐ ಶುಡ್ ಅಲೌ ದಟ್. ಅದನ್ನ ಏನಾಗ್ತದೆ, ಆಮೇಲೆ ಜಾತಿ ಧರ್ಮಗಳೆಲ್ಲ ಹುಟ್ಕೊಂಡ್ಬಿಡ್ತಾವೆ. ಆ ಶಾಲೆಗಳಿಗೆ ಯಾವುದೇ ತರದ ಜಾತಿ ಧರ್ಮ ಇರೋದಿಲ್ಲ. ಅದು ಪವಿತ್ರವಾಗಿರ್ತಕ್ಕಂಥ ಒಂದು ಜಾಗ. ಅದನ್ನು ಕಾಪಾಡ್ತಕ್ಕಂಥ ಸಂದರ್ಭ ಸೃಷ್ಟಿ ಆದಾಗ ಅನಿವಾರ್ಯವಾಗಿ ಇಂಥ ಡಿಸಿಷನ್ಸ್ ನ ತಗೊಳ್ಬೇಕಾಗತ್ತೆ. RSSನೇ ಅಂತ ಹೇಳಲ್ಲ, ಯಾವುದೇ
ಚಟುವಟಿಕೆಗಳು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇಲ್ಲ ಆ ಸ್ಥಾನಕ್ಕೆ ಅಗರ್ವ ತರತಕ್ಕಂಥದ್ದಾದ್ರೆ ನಮ್ಮ ದೇಶದಲ್ಲಾಗ್ಲಿ ನಮ್ಮ ರಾಜ್ಯದಲ್ಲಾಗ್ಲಿ ಯಾವ್ದು ಶಾಲೆಯಲ್ಲಾಗ್ಲಿ ಅದನ್ನ ಇದೊಂದಕ್ಕೆ ಅಲ್ಲ, ಶಾಲೆಗಲ್ಲ, ನೀವು ಸಾರ್ವಜನಿಕರಾಗೂ ಕೂಡ ನಾವು ಖಂಡನೆ ಮಾಡಬೇಕಾಗತ್ತೆ. ನೀವು ಅದ್ರ ಜೊತೆ ಕೈ ಜೋಡಿಸ್ಬೇಕಾಗತ್ತೆ. ಯಾವತ್ತೂ ಕೂಡ ಅದು ನಮ್ಮ ಕರ್ತವ್ಯ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಮಕ್ಕಳು ಹಾಳಾಗ್ತಾರೆ, ನಮ್ಮ ಸೊಸೈಟಿ ಹಾಳಾಗುತ್ತೆ. ಸೊಸೈಟಿಗೆ ನಾವೇನು ಉದಾಹರಣೆ ಆಗ್ತೀವಿ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅದು ಆಗ್ಬಾರ್ದು ಅಂತ ಹೇಳಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.